ರಾಜ್ಯ ರಾಜಕೀಯ ನಾಯಕರು ಇವತ್ತು ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಾರೆ. ರಾಜಕೀಯವನ್ನ ಬದಿಗಿಟ್ಟು ಮನಸಾಕ್ಷಿಯ ಹೆಜ್ಜೆಯನ್ನಿಟ್ಟಿದ್ದಾರೆ. ಪಕ್ಷ ಭೇದವನ್ನ ಮರೆತು ಚೆನ್ನಮ್ಮ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ರು. ರಾಜಕೀಯ ಅನ್ನೋದು ಚದುರಂಗದ ಆಟ ಇದ್ದಂತೆ. ಇಲ್ಲಿ ಚೆಕ್ಕಿಟ್ಟು ಚೆಕ್ಮೇಟ್ ಕೊಟ್ಟವರೇ ಚದುರಂಗದ ಸಿಪಾಯಿಗಳಾಗೋದು. ಹೀಗಾಗಿಯೇ ಹೆಜ್ಜೆ ಹೆಜ್ಜೆಗೂ ಶತ್ರುಗಳು ಹುಟ್ಕೊಳ್ತಾರೆ, ಜೊತೆಗಿದ್ದವರೇ ದುಶ್ಮನ್ಗಳಾಗಿ ಬಿಡುತ್ತಾರೆ. ಆದ್ರಿದು ಶಾಶ್ವತವಲ್ಲ. ಮನುಷ್ಯತ್ವದ ಮುಂದೆ ಯಾವುದೂ ಲೆಕ್ಕವಿಲ್ಲ. ಇದಕ್ಕೆ ಈ ದೃಶ್ಯಗಳೇ ಜೀವಂತ ಸಾಕ್ಷಿ. ರಾಜಕೀಯವೇ ಬೇರೆ, ಮನುಷ್ಯತ್ವವೇ ಬೇರೆ ಅನ್ನೋದನ್ನು ನಮ್ಮ ರಾಜಕೀಯ ನಾಯಕರು ತೋರಿಸಿಕೊಟ್ಟಿದ್ದಾರೆ. ರಾಜಕೀಯವನ್ನ ಪಕ್ಕಕ್ಕಿಟ್ಟು ನೊಂದ ಜೀವಗಳಿಗೆ ಸಾಂತ್ವನ ಹೇಳೋ ಕೆಲಸ ಮಾಡಿದ್ದಾರೆ. ಚೆನ್ನಮ್ಮರನ್ನ ಕಳ್ಕೊಂಡ ನೋವಲ್ಲಿರೋ ದೇವೇಗೌಡರ ಕುಟುಂಬಕ್ಕೆ ರಾಜಕೀಯ ನಾಯಕರು ಧೈರ್ಯದ ಹೆಗಲಾಗಿದ್ದಾರೆ. ಜೊತೆಗೆ ನಿಂತು ಕಣ್ಣೊರೆಸಿದ್ರು, ನೋವನ್ನ ಸಹಿಸಿಕೊಳ್ಳೋ ಸಾಂತ್ವನ ಹೇಳಿದ್ರು. ದೇವೇಗೌಡರ ನೋವಲ್ಲಿ ಜೊತೆಯಾದ ಕೈ ಕಮಲ ಪಡೆ. ಚೆನ್ನಮ್ಮ ಇಲ್ಲ ಅನ್ನೋ ಸುದ್ದಿ ಬಿತ್ತರವಾದ ದಿನದಿಂದಲೂ ದೇವೇಗೌಡರ ಮನೆಗೆ ಬಂದವರೆಷ್ಟೋ, ಪತ್ನಿಯನ್ನ ಕಳ್ಕೊಂಡ ಹಿರಿಯ ಜೀವಕ್ಕೆ ಸಾಂತ್ವನ ಹೇಳಿದವರೆಷ್ಟೋ. ನಿನ್ನೆವರೆಗೂ ದೇವೇಗೌಡರ ಮನೆಯಲ್ಲಿ ಹೆಜ್ಜೆ ಇಡುವುದಕ್ಕೂ ಜಾಗ ಇರಲಿಲ್ಲ. ಮಾಜಿ ಸಿಎಂ ಸಿದ್ದರಾಮಯ್ಯ, ಸಿಎಂ ಡಿಕೆ ಶಿವಕುಮಾರ್ ಆದಿಯಾಗಿ ಪ್ರತಿಯೊಬ್ಬ ನಾಯಕರು ದೇವೇಗೌಡರ ಮನೆಗೆ ಬಂದು ಹೋದ್ರು. ಅದರಲ್ಲೂ ರಾಜಕೀಯ ಗುರುವಿನ ಪಕ್ಕದಲ್ಲೇ ಕೂತ ಸಿದ್ದರಾಮಯ್ಯ ಗದ್ಗದಿತವಾದ ಹಿರಿಯ ಜೀವಕ್ಕೆ ಸಾಂತ್ವನ ಹೇಳಿದ್ರು. ಕಣ್ಣೀರು ಒರೆಸಿ ದೇವೇಗೌಡರಿಗೆ ಧೈರ್ಯ ತುಂಬಿದ್ರು. ಅಗಲಿದ ಹಿರಿಯ ಜೀವಕ್ಕೆ ಸರ್ಕಾರಿ ಗೌರವ. ರಾಜಕೀಯವೇ ಬೇರೆ, ಮಾನವೀಯತೆಯೇ ಬೇರೆ ಅನ್ನೋದಕ್ಕೆ ಸಿಎಂ ಡಿಕೆಶಿಯ ಹೆಜ್ಜೆ ಗುರುತುಗಳೇ ಸಾಕ್ಷಿ. ಕುಟುಂಬ ಸಮೇತ ದೇವೇಗೌಡರ ಮನೆಗೆ ಬಂದ ಡಿಕೆಶಿ ಇಡೀ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ದೇವೇಗೌಡರ ಪಕ್ಕದಲ್ಲೇ ಕುಳಿತು ಕಂಬನಿ ಮಿಡಿದಿದ್ರು. ಇವತ್ತು ಕೂಡ ಚೆನ್ನಮ್ಮರ ಅಂತ್ಯಕ್ರಿಯೆ ವೇಳೆ ಡಿಕೆಶಿಯೇ ಮುಂದೆ ನಿಂತಿದ್ರು. ರಾಜಕೀಯವನ್ನ ಪಕ್ಕಕ್ಕಿಟ್ಟು ಅಗಲಿದ ಹಿರಿಜೀವಕ್ಕೆ ನಮನ ಸಲ್ಲಿಸಿದ್ರು. ಅಲ್ಲದೆ ಸಿಎಂ ಡಿಕೆ ಶಿವಕುಮಾರ್ ಸೂಚನೆಯಂತೆ ಚೆನ್ನಮ್ಮರಿಗೆ ಸಕಲ ಸರ್ಕಾರಿ ಗೌರವ ಸಲ್ಲಿಸಲಾಯಿತು. ಇದರಿಂದ ಮನದುಂಬಿದಂತಾದ ಕುಮಾರಸ್ವಾಮಿ ಎಲ್ಲಾ ನಾಯಕರಿಗೂ ಧನ್ಯವಾದ ಹೇಳಿದ್ರು. ಅವರು ಯಾವ ರೀತಿಯಲ್ಲಿ ಜೀವನ ಮಾಡಿದ್ದಾರೆ ಅದನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥದ್ದು. ಕೊನೆಯ ಹಂತದಲ್ಲಿ ಇವತ್ತಿನ ಈ ಒಂದು ಅಂತಿಮ ಕಾರ್ಯವನ್ನು ನಿರ್ವಹಿಸಬೇಕಾದ್ರೆ ನನ್ನಿಂದ ಏನಾದರೂ ತಪ್ಪು ಮಾಡಿದರೆ ಅದರ ಜೊತೆಗೆ ಮನಸ್ಸಿಗೆ ನೋವು ಕೊಟ್ಟಿದ್ರೆ ನನ್ನನ್ನು ಕ್ಷಮಿಸು ತಾಯಿ ಅಂತ ಹೇಳಿ ತಾಯಿಗೆ ಕೇಳ್ಕೊಳ್ಳಿರ್ತಕ್ಕಂಥ ಮಾತು. ಎಕ್ಸ್ನಲ್ಲಿ ಪ್ರಧಾನಿ ರಾಹುಲ್ ಸೇರಿ ಹಲವರ ಸಂತಾಪ. ದೇವೇಗೌಡರ ದುಃಖಕ್ಕೆ ಪ್ರಧಾನಿ ಮೋದಿ, ರಾಹುಲ್ ಗಾಂಧಿ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದಾರೆ. ಚೆನ್ನಮ್ಮ ಸಾವಿನ ಕುರಿತು ಪೋಸ್ಟ್ ಮಾಡಿ ಸಂತಾಪ ಸೂಚಿಸಿದ್ದಾರೆ. ಇನ್ನು ಅಮಿತ್ ಶಾ ಹಾಗೂ ನಿರ್ಮಲಾ ಸೀತಾರಾಮನ್ ದೇವೇಗೌಡರಿಗೆ ಕರೆ ಮಾಡಿ ಸಾಂತ್ವನ ಹೇಳಿದ್ದಾರೆ. ಒಟ್ನಲ್ಲಿ ರಾಜಕೀಯ ಏನೇ ಇದ್ರೂ ಅದನ್ನೆಲ್ಲ ಬದಿಗೊತ್ತಿ ಒಗ್ಗಟ್ಟು ತೋರಿಸಿದ್ದಾರೆ. ಅಗಲಿದ ಜೀವಕ್ಕೆ ಅಂತಿಮ ನಮನ ಸಲ್ಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.